ಮನೆ ಕಟ್ಟೋದು, ಮದುವೆ, ಸಂತಾನ ಭಾಗ್ಯ, ಉದ್ಯೋಗ ಎಲ್ಲವೂ ಕೂಡ ಈ ಶುಭ ಕಾರ್ಯಗಳಿಗೆ ಗುರು ಅನುಕೂಲಕರವಾಗಿದೆ. ಮತ್ತೆ ಲಾಭಸ್ಥಾನದಲ್ಲಿ 16ನೇ ತಾರೀಕಿಂದ ಸೂರ್ಯ ಭಗವಾನರು ಬರ್ತಾ ಇರೋದ್ರಿಂದ ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥವ್ರು ಕೂಡ ಸಿಗ್ತಕ್ಕಂಥದ್ದು. ವಿದೇಶದಲ್ಲಿ ಸ್ವದೇಶದಲ್ಲಿ ಉದ್ಯೋಗ ಅವಕಾಶಗಳು, IT BT ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಎಕ್ಸಲೆಂಟ್ ಅಪಾರ್ಚುನಿಟಿ ಇದು. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರು, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಮ್ಮ ಚಾನಲನ್ನು ನೀವು ಚೆನ್ನಾಗಿ ಆಧರಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇದು ಮಾಸ ಭವಿಷ್ಯ, ಜುಲೈ 2026 ಮಾಸ ಭವಿಷ್ಯ. ಈ ಮಾಸ ಭವಿಷ್ಯ ಮಾಡೋಕ್ಕೆ ಮೊದಲು ಗ್ರಹಗಳ ಒಂದು ಸಂಚಾರ ಯಾವ ಥರ ಇದೆ ನೋಡ್ಕೊಂಡು ಹೋಗೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಕರ್ಕಾಟಕ ರಾಶಿಯಲ್ಲಿ ಉಚ್ಚರಾಗಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದರೆ, ರಾಹು ಕುಂಭ, ಕೇತು ಭಗವಾನರು ಸಿಂಹ ರಾಶಿಯಲ್ಲಿದ್ದಾರೆ. ಅದೇ ರೀತಿ ಶುಕ್ರ ಸಿಂಹ ರಾಶಿ ಕೇತು ಜೊತೆಗೆ ಇದ್ದರೆ, ಬುಧರು ವಕ್ರವಾಗಿ 7ನೇ ತಾರೀಕಿಂದ 24ನೇ ತಾರೀಕುವರೆಗೂ ಸ್ವಂತ ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಕುಜ ಭಗವಾನರು ಭೂಮಿಕಾರಕರಾಗಿ ಭೂಸ್ಥಾನವಾಗಿರ್ತಕ್ಕಂಥ ವೃಷಭ ರಾಶಿಯಲ್ಲಿ ಜುಲೈ ಪೂರ್ತಿ ಸಂಚಾರ ಮಾಡ್ತಾ ಇದ್ದಾರೆ. ಉಳಿದಂಗೆ ಸೂರ್ಯ ಭಗವಾನರು ಮಿಥುನ ರಾಶಿಯಲ್ಲಿ 16ನೇ ತಾರೀಕುವರೆಗೂ ಇದ್ದು 16ನೇ ತಾರೀಕು ನಂತರ ಕರ್ಕಾಟಕ ರಾಶಿಗೆ ತನ್ನ ಜರ್ನಿಯನ್ನು ಮುಂದುವರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಎಲ್ಲರೂ ನನಗೆ ಫೋನ್ ಮಾಡಿ ಕೇಳ್ತಕ್ಕಂಥದ್ದು ಏನಂದರೆ, ಆರೋಗ್ಯದ ವಿಚಾರವಾಗಿ ಸುಮಾರು ಜನ ಕೇಳ್ತಾ ಇರ್ತಾರೆ, ಗುರುಗಳೇ ನಮ್ಗೆ ಆರೋಗ್ಯ ಚೆನ್ನಾಗಿಲ್ಲ, ಏನು ಮೆಡಿಸಿನ್ ತೊಗೊಂಡ್ರು ಆಗ್ತಾ ಇಲ್ಲ ಅಂತ. ಇದರಲ್ಲಿ ಒಂದು ಭಾಗವಾಗಿ ಎಲ್ಲರೂ ಕೇಳೋ ಅಂಥದ್ದು ಡಯಾಬಿಟಿಕ್, ಶುಗರ್ ಬಗ್ಗೆ ಎಲ್ಲರೂ ಕೇಳ್ತಾ ಇರ್ತಾರೆ. ಸ್ವಾಮಿ, ನಮಗೆ ಶುಗರ್ ಜಾಸ್ತಿ ಇದೆ, 400 ಇದೆ, 300 ಇದೆ, ಕಡಿಮೆ ಆಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ 2-3 ಈ ಥರ ಎಲ್ಲರೂ ಶುಗರ್ ವಿಚಾರವಾಗಿ ಯಾವತ್ತು ದೇಶ ಸಮಸ್ಯೆಯಿಂದ ಬಳಲ್ತಾ ಇದೆ. ಇದಕ್ಕಾಗಿ ನಾನು ಒಂದು ಮುಖ್ಯವಾದಂಥ ಒಂದು ಟೆಂಪಲನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವತ್ತು. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥ ಟೆಂಪಲ್ಲು. ಇವನ್ ಡಾಕ್ಟರ್ಸ್ಗೆ ಸೈನ್ಸ್ ಕೂಡ ಅತೀತವಾಗಿರ್ತಕ್ಕಂಥ ದೇವಸ್ಥಾನ. ಡಾಕ್ಟರ್ಸ್ಗಳೇ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಅವ್ರಿಗೆಲ್ಲ ಶುಗರಲ್ಲಿ ಕಮ್ಮಿ ಆಗ್ತಾ ಇದೆ. ಈ ಟೆಂಪಲ್ ಬಂದು ತಮಿಳ್ನಾಡಲ್ಲಿರುತ್ತೆ. ವೆನ್ನಿ ಕರುಂಬೇಶ್ವರ ಟೆಂಪಲ್ ಅಂತ. ನಿಡಮಂಗಲ್ ಅಂತಕ್ಕಂಥ ಸ್ಥಳಕ್ಕೆ ಹತ್ರದಲ್ಲಿರುತ್ತೆ. ನಿಡಮಂಗಲಂ ಜಾಗಕ್ಕೆ ಹತ್ರದಲ್ಲಿರ್ತಕ್ಕಂಥ ಈ ವೆನ್ನಿ ಕರುಂಬೇಶ್ವರ ಟೆಂಪಲ್. ಇಲ್ಲಿ ಹೋಗಿ ವಿಧಿವಿಧಾನಗಳಂತೆ ನೀವು ಸ್ವಾಮಿ ಸೇವೆಗಳನ್ನು ಅಲ್ಲಿ ಮಾಡಿ, ದೇವಸ್ಥಾನದ ಹತ್ರದಲ್ಲಿ ಇರ್ತಕ್ಕಂಥ ಈ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕಿ ಬಂದರೆ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ. ಇದು ನೋಡಿ, ಸಕ್ಕರೆ ಅಂದ್ರೇ ಸಕ್ಕರೆ ಜಾಸ್ತಿ ಆಗೋವಂಥದ್ದು. ಆದರೆ ಇದೇ ಸಕ್ಕರೆಯನ್ನು ಅಲ್ಲಿರ್ತಕ್ಕಂಥ ಕಪ್ಪು ಇರುವೆಗಳಿಗೆ ಸ್ವಾಮಿ ದರ್ಶನ ಮಾಡ್ಕೊಂಡು ಸೇವೆ ಮಾಡಿ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕೋದ್ರಿಂದ ಶುಗರ್ ಕಾಯಿಲೆ ಅಂತಕ್ಕಂಥದ್ದು ಕಂಟ್ರೋಲ್ಗೆ ಬರ್ತಾ ಇದೆ, ನಾರ್ಮಲ್ ಆಗ್ತಾ ಇದೆ ಅಂತ ಪ್ರೂವ್ ಆಗಿದೆ. ಯಾವ ವಿಜ್ಞಾನಕ್ಕೂ ಕೂಡ ಅತೀತವಾಗಿರ್ತಕ್ಕಂಥ ಈ ಕ್ಷೇತ್ರವನ್ನು ಯಾರ್ಯಾರು ಕಷ್ಟಗಳಿಂದ ಅನುಭವಿಸ್ತಾ ಇದ್ದೀರಿ, ಈ ಸಕ್ಕರೆ ಕಾಯಿಲೆ ಅಂತಕ್ಕಂಥ ಕಾಯಿಲೆಯಿಂದ, ಒಮ್ಮೆಯಾದರೂ ನೀವು ಅಲ್ಲಿ ಹೋಗಿ ಭೇಟಿ ಕೊಟ್ಬಿಟ್ಟು ಸ್ವಾಮಿ ದರ್ಶನ ಪಡ್ಕೊಂಡು ಆ ಪರಮೇಶ್ವರನ ದರ್ಶನ ಮಾಡಿ ಸ್ವಾಮಿ ಸೇವೆ ಮಾಡಿ ಅಲ್ಲಿರ್ತಕ್ಕಂಥ ಕಪ್ಪು ಇರುವೆಗಳಿಗೆ ನೀವು ಸಕ್ಕರೆಯನ್ನು ಹಾಕಿ ಬಂದರೆ ಸಕ್ಕರೆ ಕಾಯಿಲೆ ಕಮ್ಮಿ ಆಗತ್ತೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ನೀವು ಕೂಡ ಒಮ್ಮೆ ಪ್ರಯತ್ನ ಮಾಡಿ. ಮುಂದಿನ ರಾಶಿ ಕನ್ಯಾ ರಾಶಿ. ಜುಲೈ ತಿಂಗಳಲ್ಲಿ ಕನ್ಯಾ ರಾಶಿಗೆ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ. ಗುರು ಭಗವಾನರು ಅನುಕೂಲಕರ ಸ್ಥಿತಿಯಲ್ಲಿದ್ದಾರೆ. ಲಾಭಸ್ಥಾನದಲ್ಲಿ ಗುರು ಇದ್ದಾರೆ. ಗುರು ಅಂದರೆ ಶುಭ ಕಾರ್ಯಗಳು. ಶುಭ ಕಾರ್ಯಗಳಂದರೆ ಏನು? ಮನೆ ಕಟ್ಟೋದು, ಮದುವೆ, ಸಂತಾನ ಭಾಗ್ಯ, ಉದ್ಯೋಗ ಎಲ್ಲವೂ ಕೂಡ ಈ ಶುಭ ಕಾರ್ಯಗಳಿಗೆ ಗುರು ಅನುಕೂಲಕರವಾಗಿದೆ. ಗುರು ಲಾಭಸ್ಥಾನದಲ್ಲಿದ್ದಾರೆ ಅಂದರೆ ಫೈನಾನ್ಷಿಯಲ್ ಪ್ರಾಸ್ಪ್ಯಾರಿಟಿ, ಸಂಭಾವರಿಗೆ ಮದುವೆ ಆಗ್ತಕ್ಕಂಥದ್ದು, ಸಂತಾನ ಭಾಗ್ಯಕ್ಕಾಗಿ ಪ್ರಯತ್ನ ಮಾಡೋರಿಗೆ ಅನುಕೂಲಕರ ಸ್ಥಿತಿ ಏರ್ಪಾಟಾಗ್ತಕ್ಕಂಥದ್ದು, ರೈತರಿಗೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಮತ್ತು ಲಾಭಸ್ಥಾನದಲ್ಲಿ 16ನೇ ತಾರೀಕಿಂದ ಸೂರ್ಯ ಭಗವಾನರು ಬರ್ತಾ ಇರೋದ್ರಿಂದ ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥವ್ರು ಕೂಡ ಸಿಗ್ತಕ್ಕಂಥದ್ದು. ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಜಯ, ಇನ್ಶೂರೆನ್ಸಿಂದ ಲಾಭ ಬರ್ತಕ್ಕಂಥದ್ದು, ಸರ್ಕಾರದಿಂದ ಹಣ ಬರ್ತಕ್ಕಂಥದ್ದು ರೈತರಿಗೆ.
ಈ ಥರ ಕನ್ಯಾ ರಾಶಿಯವರಿಗೆ ಒಳ್ಳೆ ಫಲಗಳೇ ನೋಡ್ತಾ ಇದ್ದೀವಿ. ಕರ್ಮಸ್ಥಾನದಲ್ಲಿ ಬುಧ ಇರೋದು ಒಳ್ಳೆಯದೇ, ಉದ್ಯೋಗ ಅವಕಾಶಗಳು ಬರುತ್ತೆ. ಆದರೆ ಇಂಟರ್ವ್ಯೂಯಲ್ಲಿ ಇಂಥ ಕಡೆ ಸಂಯಮದಿಂದ ಮಾತಾಡಿ. ಬುಧ ವಕ್ರವಾಗಿದ್ದಾರೆ, ಅವರು ಎಷ್ಟು ಕೇಳ್ತಾರೋ ಅಷ್ಟು ಪ್ರಶ್ನೆಗೆ ಮಾತ್ರ ನೀವು ಉತ್ತರ ಕೊಡಿ. ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಅತಿಯಾಗಿ ಮಾತಾಡೋದರಿಂದ ಕಾರ್ಯಭಂಗ ಆಗತ್ತೆ. ಸೊ ಹುಷಾರಾಗಿರಿ. ಭಾಗ್ಯಸ್ಥಾನದಲ್ಲಿ ಕುಜ ಇದ್ದಾರೆ. ಕುಜ ಧನ ನಿಮಗೆ ಅಷ್ಟಮಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ತಂದೆ ವ್ಯಾಪಾರ ವ್ಯವಹಾರಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು, ತಂದೆ ವ್ಯಾಪಾರದಲ್ಲಿ ನಷ್ಟ ಆಗೋದು ಕೂಡ ತೋರಿಸ್ತಾ ಇದೆ. ತಂದೆ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳಿ. ತಂದೆ ಜೊತೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಪ್ಲಸ್ 6ನೇ ಮನೆಯಲ್ಲಿ ರಾಹು ಇರೋದರಿಂದ ವಿಫಲವಾಗಿರ್ತಕ್ಕಂಥ ಉದ್ಯೋಗ ಅವಕಾಶಗಳು, ವಿದೇಶದಲ್ಲಿ ಸ್ವದೇಶದಲ್ಲಿ ಉದ್ಯೋಗ ಅವಕಾಶಗಳು, IT BT ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಎಕ್ಸಲೆಂಟ್ ಅಪಾರ್ಚುನಿಟಿ ಇದು. ಗುರು ಲಾಭಸ್ಥಾನದಲ್ಲಿದ್ದಾಗ 6ನೇ ಮನೆಯಲ್ಲಿ ರಾಹು ಇದ್ದಾರೆ ಅಂದರೆ ಉದ್ಯೋಗ ವ್ಯವಹಾರಗಳಲ್ಲಿ ಜಯ ಸಿಗ್ತಕ್ಕಂಥದ್ದು. 7ನೇ ಮನೆಯಲ್ಲಿ ಶನಿ ಭಗವಾನರಿದ್ದಾರೆ. ವಿವಾಹ ಸಂಬಂಧಗಳು ಬಂದು ಹೋಗ್ತಾ ಇರುತ್ತೆ. ಗುರು ಈಗ ನಿಮಗೆ ಲಾಭಸ್ಥಾನಕ್ಕೆ ಬಂದಿರೋದ್ರಿಂದ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ಫಲಾಫಲಗಳು ತೋರಿಸ್ತಾ ಇದೆ. ಉಳಿದಂಗೆ 12ನೇ ಮನೆಯಲ್ಲಿ ಶುಕ್ರ ಭಗವಾನರಿದ್ದಾರೆ. 12ನೇ ಮನೆಯಲ್ಲಿ ಶುಕ್ರ ಚೆನ್ನಾಗಿದ್ರೆ ಹೆಂಡತಿ ಜೊತೆ ಸಂಬಂಧ ಚೆನ್ನಾಗಿರುತ್ತೆ. ನೆನ್ನೆ ಜಗಳ ಆಗಿರಿದ್ರೂ ಕೂಡ ಇವತ್ತು ಚೆನ್ನಾಗಿರುತ್ತೆ. ಒಳ್ಳೆ ಬಾಂಧವ್ಯ, ರಸವತ್ತಾಗಿರ್ತಕ್ಕಂಥ ಘಟನೆಗಳು ನಡೀತಾ ಇರುತ್ತೆ. 12ನೇ ಮನೆಯಲ್ಲಿ ಕೇತು ಇದ್ದರೆ ವಿಘ್ನಗಳನ್ನು ಕೂಡ ಮಾಡ್ತಾ ಇರ್ತಾನೆ. ಬೆಳಗ್ಗೆ ನಗಿಸ್ತಾನೆ, ರಾತ್ರಿ ಅಳಿಸ್ತಾನೆ. ಈ ಥರ ಕೂಡ ಸಂದರ್ಭಗಳಿರುತ್ತೆ. ಮತ್ತು ದುಡ್ಡು ಕಾಸು ಕೂಡ ಅಷ್ಟೇ, ಏನು ಖರ್ಚೆ ಮಾಡಬಾರ್ದಂತ ನೀವು ಬಿಗಿ ಪಟ್ಟು ಇಟ್ಕೊಂಡಿರ್ತೀರಿ. ನಿಮ್ಗೆ ಗೊತ್ತಿಲ್ದಿರನೇ ನೀವು ಅಂದ್ಕೊಂಡಕ್ಕಿಂತ ಜಾಸ್ತಿ ಖರ್ಚಾಗ್ತಾ ಇರುತ್ತೆ. ಅದರಿಂದ ಕೇತು ಭಗವಾನರನ್ನು ಒಲಿಸ್ಕೋಬೇಕಂದ್ರೆ ಸಂಕಷ್ಟರ ಚತುರ್ಥಿ ಮಾಡಿ. ಗಣಪತಿ ದೇವರಿಗೆ ಎಕ್ಕದ ಗಿಡದ ಹೂವನ್ನು ಹಾರವಾಗಿ ಅರ್ಪಿಸಿ ಸ್ವಾಮಿಗೆ ನೀವು ಶರಣಾಗಿದ್ದರೆ ಗಣಪತಿ ಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ಗಣಪತಿ ಒಲ್ದಿದ್ದಾರೆ ಅಂದರೆ ಈ ತಿಂಗಳಲ್ಲಿ ನಿಮಗೆ ವಂಡರ್ಫುಲ್ ಸಕ್ಸಸ್ ಇದೆ. ಮತ್ತು ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ವಾಸ್ತು ಟಿಪ್ಸನ್ನು, ಉಡುಪಿ ವೈಜ್ಞಾನಿಕ ವಾಸ್ತುವನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ಕೆಲವು ಟಿಪ್ಸ್ ಹೇಳಿದ್ವಿ. ಸೌತ್ ವೆಸ್ಟ್ ಕಾರ್ನರ್ ಬಗ್ಗೆ, ನೈಋತ್ಯ ಮೂಲೆ ಬಗ್ಗೆ ಹೇಳಿದ್ವಿ. ಸಾಕಷ್ಟು ಎನ್ಕ್ವೈರೀಸ್ ಬಂದಿದ್ದಾವೆ. ಮತ್ತಷ್ಟು ವಿಚಾರಗಳನ್ನು ಹೇಳಕ್ಕೆ ಕೂಡ ಕೇಳಿದ್ದಾರೆ. ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯ ಮೂಲೆ ಅಂತಕ್ಕಂಥದ್ದು ಅದು ನಮ್ಮ ಜೀವಾಳ. ಯಾಕಂದರೆ ಅಲ್ಲಿ ಸಂಸಾರ ಮಾಡ್ತಕ್ಕಂಥ ಜಾಗ, ಗಂಡ ಹೆಂಡತಿ ಮಲಗತಕ್ಕಂಥ ಜಾಗ ಮುಖ್ಯವಾಗಿ. ಈ ಜಾಗದಲ್ಲಿ ನಾವು ನಿಧಿಯನ್ನು ಶೇಖರಣೆ ಮಾಡ್ತೀವಿ, ಹಣವನ್ನು ನಾವು ಇಡ್ತೀವಿ. ಇದಕ್ಕಾಗಿ ಸಪ್ರೇಟಾಗಿ ಎಷ್ಟೋ ಜನ ಬೀರುವ ಈ ಥರದ್ದೆಲ್ಲ ಮಾಡಿ ಲಾಕರ್ಸ್ ಮಾಡಿ ಕೂಡ ಇಟ್ಕೊಳ್ತಾರೆ. ಈ ಮೂಲೆ ಮುಖ್ಯವಾಗಿ ಸಿಟ್ಔಟ್ಸ್ ಇರಬಾರ್ದು. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಿಟ್ಔಟ್ಸ್ ಇರಬಾರ್ದು. ಕಿಟಕಿಗಳು ಕೂಡ ಯಾವತ್ತು ದಕ್ಷಿಣದ ಹತ್ತಿರದ ಗೋಡೆಯಲ್ಲಿ ಮತ್ತು ಪೂರ್ವದ ಹತ್ತಿರಗೆ ಗೋಡೆಯಲ್ಲಿರಬೇಕು. ಸೊ ಲಾಸ್ಟ್ ಟೈಮ್ ಕೂಡ ಯಾವ ಥರ ಮಲಗಬೇಕು ಇದೆಲ್ಲ ಹೇಳಿದ್ದೀನಿ. ಈ ಮೂಲೆಯನ್ನು ಯಾವ ಥರ ಸ್ಟ್ರೆಂತ್ ಮಾಡಬೇಕು, ಒಡೆಯೋದು ಬೇಡ, ಬಡಿಯೋದು ಬೇಡ, ಕೆಡವೋದು ಬೇಡ. ಆದರೆ ಸರಳ ಉಪಾಯಗಳಿಂದ ಇದನ್ನು ನಾವು ಇರ್ತಕ್ಕಂಥ ಲೋಪದೋಷಗಳನ್ನು ಯಾವ ಥರ ಸರಿಪಡಿಸ್ಕೋಬೋದು ಅಂತಕ್ಕಂಥ ವಿಚಾರ. ಈ ಏರಿಯಾದಲ್ಲಿ ನೀವು ಯೆಲ್ಲೋ ಕಲರ್ ಫ್ಲವರ್ ವಾಸನ್ನು ಇಡೋದ್ರಿಂದ ಅದ್ಭುತವಾಗಿ ನಿಮ್ಮ ಕೆಲಸ ಮಾಡುತ್ತೆ. ಹೆಚ್ಚಾಗಿ ಯೆಲ್ಲೋ ಕಲರ್ ಕರ್ಟೈನ್ಸು, ಆ ರೂಮಲ್ಲಿ ಯೆಲ್ಲೋ ಕಲರ್ ಪೇಂಟ್ ಹಾಕೋದ್ರಿಂದ ಕೂಡ ನಿಮಗೆ ತುಂಬ ಅನುಕೂಲಗಳಾಗತ್ತೆ. ಒಂದು ವೇಳೆ ಈ ಮೂಲೆಯಲ್ಲಿ ನೈಋತ್ಯ ಮೂಲೆಗೆ ಅಟ್ಯಾಚ್ಡ್ ಬಾತ್ರೂಮ್ ಒಳಗಡೆ ನೀವು ರೆಗ್ಯುಲರ್ ಆಗಿ ಯೆಲ್ಲೋ ಕಲರ್ ಬಲ್ಪನ್ನು, 0 ಕ್ಯಾಂಡಲ್ ಬಲ್ಪನ್ನು 24x7 ಉರಿಸ್ತಾ ಬನ್ನಿ. ಶನಿವಾರ ಹೊತ್ತು ರಾಕ್ ಸಾಲ್ಟ್ ಚೆಲ್ಬಿಟ್ಟು ಟಾಯ್ಲೆಟಲ್ಲಿ ಭಾನುವಾರ ಕ್ಲೀನ್ ಮಾಡೋದ್ರಿಂದ ಕೂಡ ಅಲ್ಲಿರ್ತಕ್ಕಂಥ ನೆಗೆಟಿವ್ ಕ್ಲಿಯರ್ ಆಗ್ತಾ ಬರುತ್ತೆ. ಒಂದು ವೇಳೆ ನೈಋತ್ಯ ಮೂಲೆಯಲ್ಲೇ ಟಾಯ್ಲೆಟ್ ಇದ್ದರೆ ಸಾಕಷ್ಟು ಆರೋಗ್ಯದಲ್ಲಿ ಆ ಮನೆಯ ಯಜಮಾನನಿಗೆ ಅಥವಾ ಮನೆಯ ಯಜಮಾನನ ಮಗನಿಗೆ ಫೇಸ್ ಮಾಡ್ತಾ ಇರ್ತಾರೆ. ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಇರಲೇಬಾರ್ದಂತ ಎಲ್ಲರೂ ಹೇಳ್ತಾರೆ. ಒಂದು ವೇಳೆ ಈ ಥರ ಇದ್ದರೆ ಇದನ್ನು ಬಡ್ಬಡಿಸ್ಕೋಬೇಕಂದ್ರೆ ಯೆಲ್ಲೋ ಕಲರ್ ಬಲ್ಪ್ ಹಾಕಿ, ಮತ್ತು ಆ ಟಾಯ್ಲೆಟ್ ಸೀಟ್ ಸುತ್ತು ಬ್ರಾಸ್ ಸ್ಟ್ರಿಪ್ಪನ್ನು ಸುತ್ತಲೂ ಹಾಕೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಮತ್ತು ಸಾಕಷ್ಟು ಉದ್ಯೋಗ ಅವಕಾಶಗಳಿಲ್ದಿರ ಒದ್ದಾಡ್ತಾ ಇರೋರು ನೈಋತ್ಯ ಮೂಲೆಯಲ್ಲಿ ಫ್ಲೈಯಿಂಗ್ ಈಗಲ್ ಆ ಚಿತ್ರ ಅಥವಾ ಒಂದು ಬ್ರಾಸ್ ಮೆಟಲ್ದೊಂದು ಚಿತ್ರವನ್ನು ತಂದು ಇಟ್ಕೊಂಡಿದ್ರು ಕೂಡ ನಿಮಗೆ ಸಾಕಷ್ಟು ಅವಕಾಶಗಳಿರುತ್ತೆ. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಿರರ್ ಇರಬಾರ್ದು. ಒಂದು ವೇಳೆ ಪಿಲ್ಲರ್ ಏನಾದರೂ ಆಚೆ ಬಂದಿದ್ದರೆ, ನೈಋತ್ಯ ಮೂಲೆಯಲ್ಲಿ ಬಿಲ್ಡಿಂಗ್ ಪಿಲ್ಲರ್ ಒಳಗಡೆ ಬಂದಿದ್ದರೆ ಅಲ್ಲಿ 2x4 ಮಿರರನ್ನು ಒಂದು ನೀವು ಅಳವಡಿಸ್ಕೊಳ್ಳೋದ್ರಿಂದ ಕೂಡ ಈ ನೈಋತ್ಯ ಮೂಲೆ ಸ್ಟ್ರೆಂತ್ ಬರುತ್ತೆ. ಆವಾಗ
ಮನೆಯಲ್ಲಿ ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿದ್ದು ಮಕ್ಕಳ ಭವಿಷ್ಯತ್ತು ಕೂಡ ಚೆನ್ನಾಗಿ ಆಗ್ತಾ ಬರ್ತಾ ಇರುತ್ತೆ. ಇನ್ನೂ ಸಾಕಷ್ಟು ಪರಿಹಾರಗಳನ್ನು ಮುಂದಿನ ಬರ್ತಕ್ಕಂಥ ಎಪಿಸೋಡ್ಗಳಲ್ಲಿ ನಾನು ಹೇಳ್ತಾ ಬರ್ತೀನಿ. ಈ ಸರಳ ಉಪಾಯಗಳನ್ನು ನೀವು ಮಾಡ್ಕೊಳ್ತಾ ಬನ್ನಿ, ತುಂಬ ಒಳ್ಳೆಯದಾಗತ್ತೆ. ಎಲ್ಲರಿಗೂ ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡೋರು ಎಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮನ್ನು ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್. ಬರೋ ತಿಂಗಳು ನಮ್ಮ ಭೇಟಿ. ಧನ್ಯವಾದ.